ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ಟೆಕ್ ಅಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಬೈಸಿಕಲ್ ಎಕನಾಮಿ ಅಂತ ಒಂದು ಕಂಪ್ನಿ ಇದೆ. ಈ ಒಂದು ಕಂಪ್ನಿಯ ಬಗ್ಗೆ ನಾನು ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ನ ತಿಳ್ಕೊಡ್ತೀನಿ. ಜಸ್ಟ್ ಇದರಲ್ಲಿ ನೀವು 300 ರೂಪೀಸ್ನ ಇನ್ವೆಸ್ಟ್ ಮಾಡಿದರೆ ನಿಮಗೆ 1350 ರೂಪಾಯಿನ ಕೊಡ್ತಾ ಇದ್ದಾರೆ. ಇನ್ನು ಸುಮಾರು ಪ್ಲಾನಿಂಗ್ಸ್ ಇದೆ. ಅದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ನೀವೇನು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಶೇರಿಂಗ್ ಎಕನಾಮಿ. ಈ ಒಂದು ಕಂಪ್ನಿಯ ಬಗ್ಗೆ ಫುಲ್ ಡೀಟೇಲ್ಸ್ಗಿಂತ ಮೊದಲು ಈ ಒಂದು ಕಂಪ್ನಿ ಏನು, ನಮ್ಮ ಅಮೌಂಟ್ನವರು ಯಾವ ರೀತಿಯಾಗಿ ಏನು ಮಾಡ್ತಾರೆ ಅಂತ ತಿಳ್ಕೊಡ್ತೀನಿ. ನಾವು ಏನೇ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿದಂಥ ಅಮೌಂಟಲ್ಲಿ ಇವರು ಒಂದು ಬೈಸಿಕಲ್ನ ಬೈ ಮಾಡ್ತಾರಂತೆ. ಈ ಒಂದು ಬೈಸಿಕಲ್ನ ಬೈ ಮಾಡಿದ ನಂತರ ಆ ಒಂದು ಬೈಸಿಕಲ್ನ ಇವರು ರೆಂಟಿಗೆ ಬಿಟ್ಟು ಅದರಿಂದ ಬರುವ ಅಮೌಂಟ್ನ ನಮಗೊಂದಿಷ್ಟು ಕಮಿಷನ್ ಆಗಿ ಕೊಡ್ತಾ ಇದ್ದಾರೆ. ನೀವು ಜಸ್ಟ್ ಇದರಲ್ಲಿ 300, ಇದು ನಾನೀಗ ಫಸ್ಟು ಪ್ಲಾನಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕಂಪ್ನಿಯ ಬಗ್ಗೆ ಪ್ರತಿಯೊಂದು PPT ಆಗಿರ್ಬೋದು, ಮತ್ತು ಲೀಗಲ್ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಮತ್ತು ಇದು ನಿಮಗೆ ಇಲ್ಲಿ ಫೋಟೋ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ನಾನು ನಿಮಗೆ ಕಾರ್ಪೊರೇಷನ್ ಅಗ್ರಿಮೆಂಟ್ 5 ಇಯರ್ ಕಾರ್ಪೊರೇಷನ್ ಅಗ್ರಿಮೆಂಟ್ ಆಗಿದೆ, ಮತ್ತು ಸುಮಾರು ಇದರ ಜೊತೆ ಇದೊಂದು ಅಥರೈಸೇಷನ್ ಕೂಡ ಆಗಿದೆ. ಓಕೆನಾ. ಇದರಲ್ಲಿ ನಾನು ಇವಾಗ ಇನ್ವೆಸ್ಟಿಂಗ್ ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇನ್ವೆಸ್ಟಿಂಗ್ ಪ್ಲಾನ್ ಜಸ್ಟ್ ನೀವು 300 ರೂಪೀಸ್, ನಾನು ನಿಮಗೆ ಫೋಟೋನ ಡಿಸ್ಪ್ಲೇ ಮಾಡ್ತೀನಿ. ನಿಮಗೆ ಫಸ್ಟು ಮೊದಲನೇ ಪ್ಲಾನ್ ಬರುತ್ತೆ 300 ರೂಪೀಸ್. ಓಕೆನಾ. ಈ ಒಂದು 300 ರೂಪೀಸಲ್ಲಿ ನಾನು ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಮತ್ತೊಮ್ಮೆ ಸ್ವಾಗತ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಅದಕ್ಕೋಸ್ಕರ ನಾನೀಗ ನಿಮಗೆ ಇಲ್ಲಿ ನಾನೊಂದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಈ ಒಂದು ಬೈಸಿಕಲ್ ಎಕನಾಮಿನದು ಒಂದು ಆ್ಯಪ್ ಕೂಡ ಇದೆ, ವೆಬ್ಸೈಟ್ ಕೂಡ ಇದೆ. ನಾನೀಗ ವೆಬ್ಸೈಟ್ನಲ್ಲಿ ಓಪನ್ ಮಾಡಿದ್ದೀನಿ, ನೋಡ್ಬೋದು. ಶೇರಿಂಗ್ ಎಕನಾಮಿ ಅಂತೇಳಿ ಬಂದಿದೆ. ಓಕೆ, ನಾನು ನಿಮಗೆ ಇನ್ಫಾರ್ಮೇಷನ್ಗೆ ಹೋದರೆ ಒಂದು ಕಂಪ್ನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನನ್ನ ಒಂದು ಪ್ರಾಪರ್ಟಿ ಅಂದರೆ ನಾನು ಬೈ ಮಾಡಿರೋದು ಕೇವಲ 300 ರೂಪಾಯಿ. ನೀವಿಲ್ಲಿ ನೋಡ್ತಾ ಇದ್ದರೆ ನನಗೆ ಟುಡೇ ಅರ್ನಿಂಗ್ ಬಂದ್ಬಿಟ್ಟು 220 ರೂಪಾಯಿ ಬಂದಿದೆ, ಮತ್ತು ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು 964 ರೂಪಾಯಿ ಬಂದಿದೆ. ಹಾಗೆ ನಿಮಗೆ ಇಲ್ಲಿ ಆಲ್ ಅರ್ನಿಂಗ್ಸ್ ಅಂತ ಏನಿದೆ, ಇದು ನಾನು ಸ್ಟಾರ್ಟಿಂಗಿಂದ ಏನು ಇಲ್ಲಿವರೆಗೂ ಟುಡೇ ಅರ್ನಿಂಗ್ಸ್ ಬರೀ ಇಲ್ಲಿ ಏನು ಅರ್ನಿಂಗ್ ಆಗುತ್ತೆ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ 1558 ರೂಪಾಯಿನ ನಿಮಗಿಲ್ಲಿ ತೋರಿಸ್ತಾ ಇದೆ. ನಾನು ಈ ಒಂದು 300 ರೂಪಾಯಿನ ಯಾವಾಗ ಪರ್ಚೇಸ್ ಮಾಡಿಕೊಂಡೆ ತೋರಿಸ್ತೀನಿ ನೋಡಿ. ನೋಡ್ಬೋದು, ನಾನು ಇದನ್ನ 6ನೇ ತಾರೀಕಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಗೊತ್ತು, ಈ ಒಂದು ಡಿಸೆಂಬರ್ 6ನೇ ತಾರೀಕಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಹಾಗೂ ನಾನು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ತೋರಿಸ್ತೀನಿ. ಈ ಒಂದು 300 ರೂಪಾಯಿನ ನೀವು ಇನ್ವೆಸ್ಟ್ನ ಮಾಡಿಕೊಂಡ್ರೆ, ಓಕೆನಾ, ನಾನು ನಿಮಗೆ ಪ್ಲಾನಿಂಗ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಜಾಯ್ನ್ ಆಗೋ ಡೇಟನ್ನು ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ಬೋದು, ನನ್ನ ಒಂದು ಜಾಯ್ನಿಂಗ್ ಡೇಟ್ 6ನೇ ತಾರೀಕು. 6ನೇ ತಾರೀಕಿಂದ ನನಗೆ ಡೈಲಿ 15 ಅಂತ ಹೇಳ್ಬಿಟ್ಟು 16ನೇ ತಾರೀಕಿಗೆ 10 ದಿನ ಆಯಿತು. 11, 12, 13, 14, 15 ದಿನ. ನನಗೆ ಇವತ್ತು 15 ದಿನದ ಒಂದು ಅಮೌಂಟ್ ನಿಮಗೆ ಇಲ್ಲಿ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ನನಗೆ ಡೈಲಿ ಇಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ 15 ರೂಪಾಯಿ. ಮತ್ತು ಇದು 220 ರೂಪಾಯಿ ಹೇಗೆ ಬಂತು ಕಂಪ್ಲೀಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ಚಿಕ್ಕ ರಿಕ್ವೆಸ್ಟು, ದಯವಿಟ್ಟು ನೀವೇನು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಬೋದು. ಓಕೆನಾ. ನಾನು ನಿಮಗೆ ಪ್ಲಾನಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಂತರ ನನಗೆ ಈ ರೀತಿ ಅಮೌಂಟ್ ಹೇಗೆ ಬರ್ತಾಯಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ನನ್ನ ಒಂದು 15 ದಿನದ ಅರ್ನಿಂಗ್ಸ್ ಪ್ರೂಫ್ ಕೂಡ ತೋರಿಸ್ತೀನಿ ನೋಡಿ. ನನ್ನ ಒಂದು ವಿತ್ಡ್ರಾ ಪ್ರೂಫ್ನ ನಾನು ನಿಮಗೆ ತೋರಿಸ್ತೀನಿ. ನನ್ನ ಒಂದು ವಿತ್ಡ್ರಾ ಮಾಡಿರುವ ಪ್ರೂಫ್, ಬ್ಯಾಂಕಿಗೆ ಬಂದಿರುವಂತಹ ಪ್ರೂಫ್ ಪ್ರತಿಯೊಂದು ಇದೆ ಫ್ರೆಂಡ್ಸ್. ಯಾವುದೇ ರೀತಿಯ ಫೇಕ್ ಕಂಪನಿ ಇದಂತೂ ಅಲ್ಲ. ಐ ಹೋಪ್ ಈ ಒಂದು ಕಂಪ್ನಿ ಮೇಲೆ ನನಗೂ ಕೂಡ ನಂಬಿಕೆ ಇದೆ. ನೋಡ್ಬೋದು, ನಾನೀಗ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ನಾನು 8ನೇ ತಾರೀಕು, ನಾನು ಜಾಯ್ನ್ ಆಗಿರೋದು 6ನೇ ತಾರೀಕು. ನಿಮ್ಗೆ ಗೊತ್ತು, ನಾನು 8ನೇ ತಾರೀಕಲ್ಲಿ 1350 ರೂಪಾಯಿನ ಅರ್ನ್ ಮಾಡಿ ನನ್ನ ಬ್ಯಾಂಕ್ ಅಕೌಂಟಿಗೆ ತೊಗೊಂಡಿದ್ದೀನಿ. ನೀವೇ ಅನ್ಕೊಬೋದು, ಕೇವಲ 2 ದಿನದಲ್ಲಿ 1350 ರೂಪಾಯಿ ಹೇಗೆ ಮಾಡಿರ್ಬೋದು ಅಂತ. ನಾನು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ. ಹಾಗೆಯೇ 16ನೇ ತಾರೀಕು, ಈ ಒಂದು 16ನೇ ತಾರೀಕಲ್ಲಿ ನಾನು 3128 ರೂಪಾಯಿ ಕೂಡ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಪ್ರೂಫ್ ಕೂಡ ನಿಮಗೆ ಕೊನೆಯಲ್ಲಿ ನಾನು ಎಲ್ಲನೂ ತೋರಿಸ್ತೀನಿ. ಓಕೆನಾ. ನನಗೆ ಪ್ಲಾನಿಂಗ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಪ್ಲಾನಿಂಗ್ ಬಗ್ಗೆ ನಾನು ನಿಮಗೆ ಬೈ ಎಕ್ವಿಪ್ಮೆಂಟ್ನ ಕ್ಲಿಕ್ ಮಾಡಿ ಫಸ್ಟು ಲೆವೆಲ್ನಲ್ಲಿ ನೀವೇನಾದರೂ ಈ ಒಂದು ಪ್ಲಾನ್ನ ಬೈ ಮಾಡಿಕೊಂಡ್ರೆ, ಕೇವಲ 300 ರೂಪಾಯಿನಲ್ಲಿ ನೀವೇನು ಬೈ ಮಾಡಿಕೊಂಡ್ರೆ ನಿಮಗೆ ಡೈಲಿ 15 ರೂಪಾಯಿ ಬರುತ್ತೆ. ಓಕೆನಾ. ಈ ಒಂದು ವೆಬ್ಸೈಟ್ನಲ್ಲಿ ತೋರಿಸುತ್ತೆ, ಆ್ಯಪ್ನಲ್ಲೂ ಟುಡೇ ಅರ್ನಿಂಗಲ್ಲಿ 15 ರೂಪಾಯಿ ಬರುತ್ತೆ. ಹಾಗೆ ನಿಮಗೆ ತಿಂಗಳಿಗೆ ಇದು 15 ರೂಪಾಯಿ ಅಂತ 450 ರೂಪಾಯಿ ಆಗುತ್ತೆ. ಕೇವಲ ನೀವು ಇಂಪಾರ್ಟೆಂಟ್ ಪಾಯಿಂಟ್, ಕೇವಲ ನೀವು 100 ರೂಪಾಯಿ ಆಗಿದ ತಕ್ಷಣ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನೀವು ಆರಾಮಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನೀವು ತೊಗೊಬೋದು. ಓಕೆನಾ. ವಿತಿನ್ 24 ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಪೇಟಿಎಮ್ ಅಕೌಂಟ್ ಆಗಿರ್ಬೋದು ಬಂದುಬಿಡುತ್ತೆ. ಹಾಗೆ ನಿಮಗೆ ಇಲ್ಲಿ 300 ರೂಪಾಯಿನ ನೀವು ಜಸ್ಟ್ ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ 450 ರೂಪಾಯಿ ನೀವೊಂದು ಹಾಕಿರುವಂಥ ಅಮೌಂಟ್ ಜಸ್ಟ್ 15 ದಿನದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನಾನು ಹೇಳ್ತಾ ಇರೋದು 300 ರೂಪಾಯಿನ ನೀವು ಇನ್ವೆಸ್ಟ್ನ ಮಾಡಿದರೆ ತಿಂಗಳಿಗೆ ಇದು 450 ಅಂತೆ, 3 ತಿಂಗಳಿಗೆ ಇದು ನಿಮಗೆ 1350 ರೂಪಾಯಿನ ಕೊಡುತ್ತೆ. ಇದು 300 ರೂಪಾಯಿ ಪ್ಲ್ಯಾನ್. ನಾನೀಗ ಸೆಕೆಂಡ್ ಪ್ಲ್ಯಾನ್ ಬರೋಣ. ಈ ಒಂದು ಸೆಕೆಂಡ್ ಪ್ಲ್ಯಾನ್ ಬರುತ್ತೆ 3000. ಈ ಒಂದು 3000 ಪ್ಲ್ಯಾನ್ನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ 3000ನ ನಿಮಗೆ ಡೈಲಿ ಇನ್ಕಮ್ ಬಂದ್ಬಿಟ್ಟು 160 ರೂಪಾಯಿ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಡೈಲಿ 160 ರೂಪಾಯಿ ಬರುತ್ತೆ. ಹಾಗೆ ನಿಮಗೆ ನಮ್ಮ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಡೈಲಿ 15 ರೂಪಾಯಿ ಸಿಗುತ್ತೆ. ಹಾಗೆ ನಿಮಗೆ 175 ರೂಪಾಯಿ ಡೈಲಿ ಆಗುತ್ತೆ. ನಾನಿಲ್ಲಿ 160 ರೂಪಾಯಿ ಅಂತ ಹೇಳ್ತೀನಿ. ಮುಂದಕ್ಕೆ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿಕೊಡ್ತೀನಿ.
ದಿನ ನಿಮಗೆ 160 ರೂಪಾಯಿ ಬರುತ್ತೆ. ನಿಮಗೆ ತಿಂಗಳಿಗೆ ಇದು 4500 ರೂಪಾಯಿ ನೋಡ್ಬೋದು. ಜಸ್ಟ್ ನಿಮಗೆ 20 ಡೇಸ್ ಆಗಿದ ತಕ್ಷಣ ನಿಮ್ಮೊಂದು 3000 ನೀವು ತೊಗೊಬೋದು. ಅಂದರೆ ನೀವು 100 ರೂಪಾಯಿ ಆಗಿದ ತಕ್ಷಣ ತೊಗೊಬೋದು. ನೀವು 20 ಡೇಸಲ್ಲಿ ನೀವು ಹಾಕಿರೋಂಥ ಅಮೌಂಟ್ ನಿಮಗೆ ರಿಟರ್ನ್ ಬರುತ್ತೆ. ಈ ಒಂದು 3000 ನೀವು ಹಾಕಿದ್ರಲ್ಲ, ಈ ಒಂದು ಅಮೌಂಟ್ಗೆ ನಿಮಗೆ ಮಂತ್ಲಿ ನಿಮಗೆ 4500 ರೂಪಾಯಿ ಬರುತ್ತೆ. ಇದು ನಿಮಗೆ ತಿಂಗಳಿಗೆ 14,400 ರೂಪಾಯಿ ಇಷ್ಟು ಅಮೌಂಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಇಷ್ಟು ಅಮೌಂಟ್ ಆಗುತ್ತೆ. ಹಾಗೆ ನಿಮಗೆ ಲೆವೆಲ್ 3ಗೆ ಬಂದರೆ, ಈ ಒಂದು ಲೆವೆಲ್ 3 ಬಂದು 15,000. ಈ ಒಂದು ಲೆವೆಲ್ 3 ಬೈಸಿಕಲ್ ನೀವೇನಾರ ಬೈ ಮಾಡಿದ್ರೆ ಡೈಲಿ ನಿಮಗೆ 850 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಡೈಲಿ ನಿಮಗೆ 850 ರೂಪಾಯಿ ಸಿಗುತ್ತೆ. ಹಾಗೆಯೇ ನಿಮಗೆ ಪರ್ ಮಂತ್ ಇದು ನಿಮಗೆ 25,000 ರೂಪಾಯಿ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ, ಜಸ್ಟ್ ನೀವು 10 ಡೇಸಲ್ಲೆಲ್ಲ ನಿಮ್ಮ ಒಂದು ಅಮೌಂಟ್ನ 8,500 ಆಗುತ್ತೆ. ನಿಮ್ಮ 20 ಡೇಸಲ್ಲಿ ನಿಮ್ಮ ಅಮೌಂಟ್ ನೀವು ಯಾವುದೇ ಅಮೌಂಟ್ ಹಾಕೋದು ನೀವು 20 ಡೇಸಲ್ಲಿ ರಿಕವರ್ ಮಾಡ್ಕೊಬೋದು ನಿಮ್ಮ ಅಮೌಂಟ್, ಪೂರ್ತಿ ಅಮೌಂಟ್. ಓಕೆನಾ, ಇದು ನಿಮಗೆ ಡೈಲಿ 850 ರೂಪಾಯಿ ಸಿಗುತ್ತೆ. ಹಾಗೆ ಮಂತ್ಲಿ ನಿಮಗೆ 25,000 ಸಿಗುತ್ತೆ. ನಿಮಗೆ ಇದು 3 ಮಂತ್ಗೆ ಟೋಟಲ್ ಆಗಿ 77,000 ಅಥವಾ 75,000 ಚಿಲ್ಲರೆ ನಿಮಗಿದು ಅಮೌಂಟ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಲೆವೆಲ್ 4 ಇದೊಂದು ಹೊಸ ಅಪ್ಡೇಟ್ ಫ್ರೆಂಡ್ಸ್. ಇದು ಅಪ್ಡೇಟೆಡ್ ವಿಡಿಯೋ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಇದೊಂದು ಲೆವೆಲ್ 4 ಬಂದರೆ 30,000. ನೀವೇನು ಲೆವೆಲ್ 4ನ ನೀವು 30,000 ಕೊಟ್ಟು ಪರ್ಚೇಸ್ ಮಾಡಿಕೊಂಡ್ರೆ ಅಂದರೆ ಡೈಲಿ ನಿಮಗೆ 1,850 ರೂಪಾಯಿ ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಡೈಲಿ ನಿಮಗೆ 1,850 ರೂಪಾಯಿ ಸಿಗುತ್ತೆ. ಮಂತ್ಲಿ ಅಂದರೆ ನಿಮಗೆ ಒಂದು ತಿಂಗಳಿಗೆ ನಿಮಗೆ 55,000 ರೂಪಾಯಿ ಕೊಡುತ್ತೆ. ಮಂತ್ಲಿ ನಿಮಗೆ 55,000 ಕೊಡುತ್ತೆ. ಡೈಲಿ ನಿಮಗೆ ಇದು 1,850. ಓಕೆನಾ, 1,850 ರೂಪಾಯಿ ಇದು ನಿಮಗೆ ಕೊಡುತ್ತೆ. ಓಕೆನಾ, ಯಾವ ರೀತಿ ಬೈ ಮಾಡ್ಕೋಬೇಕು ಅಂತಲೂ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನಿಮಗೆ ಪ್ಲ್ಯಾನಿಂಗ್ ಬಗ್ಗೆ ನನ್ನ ಹತ್ರ ಒಂದು ಫೋಟೋ ಇದೆ. ಆ ಒಂದು ಫೋಟೋಯಿಂದ ನಾನು ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ ಫ್ರೆಂಡ್ಸ್. ಇದು ಈಗಷ್ಟೇ ನಮ್ಮದು ಡಿಸೆಂಬರ್ 13ನೇ ತಾರೀಕು ಅಪ್ಡೇಟ್ ಆಗಿರುವಂಥದ್ದು ನೋಡ್ಬೋದು. ನಿಮಗಿದು ಡೈಲಿ ನಾನು ಝೂಮ್ ಹಾಕಿ ನಿಮ್ಗೆ ತೋರಿಸ್ತೀನಿ. ನೀವು 300 ರೂಪಾಯಿನ ಕೊಟ್ಟು ನಾವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಆಗಿದೆ ನಿಮಗೆ ಒಂದು ವಾರಕ್ಕೆ ಇದು ನಿಮಗೆ 105 ರೂಪಾಯಿ ಸಿಗುತ್ತೆ. ಒಂದು ವಾರಕ್ಕೆ ಇದು 105 ರೂಪಾಯಿ ಸಿಗುತ್ತೆ 300 ರೂಪಾಯಿ ಕೊಟ್ಟರೆ. ಹಾಗೆಯೇ ಪರ್ ಮಂತ್ ನಿಮಗೆ ಒಂದು ತಿಂಗಳಿಗೆ 450 ರೂಪಾಯಿ ಸಿಗುತ್ತೆ. ಹಾಗೆಯೇ 90 ದಿನ ಅಂದರೆ 3 ತಿಂಗಳಿಗೆ ಏನಿದೆ ಆ ಒಂದು 3 ತಿಂಗಳಿಗೆ ಇದು 1,350 ರೂಪಾಯಿ ನಿಮಗೆ ಸಿಗುತ್ತೆ. ಈಗ ಲೆವೆಲ್ 2 ಬರೋದಾದರೆ ಫ್ರೆಂಡ್ಸ್, ಈ ಒಂದು ಲೆವೆಲ್ 2ಅಲ್ಲಿ ನಿಮಗೆ ಇದು ಡೈಲಿ ನಿಮಗೆ 160 ರೂಪಾಯಿ ಬರುತ್ತೆ. ಹಾಗೆಯೇ ನಿಮಗೆ ಇದು ಒಂದು ವಾರಕ್ಕೆ ನಿಮಗಿದು 1,120 ರೂಪಾಯಿ ಕೊಡುತ್ತೆ. ಹಾಗೆಯೇ ಇದು ಒಂದು ತಿಂಗಳಿಗೆ 4,800 ರೂಪಾಯಿ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ, ಇದು ಅಪ್ಡೇಟೆಡ್ ಆಗಿದೆ. ನಾನು ಆಗಲೇ ಸ್ವಲ್ಪ ಮಿಸ್ಸಾಗಿ ಹೇಳಿರ್ಬೋದು. ತಿಂಗಳಿಗೆ ಇದು ನಿಮಗೆ 4,800 ರೂಪಾಯಿ ಕೊಡುತ್ತೆ. ಹಾಗೆ ನಿಮಗೆ 3 ತಿಂಗಳಿಗೆ 14,400 ರೂಪಾಯಿ ಅಮೌಂಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಹಾಗೆಯೇ ನಿಮಗಿದು ನಿಮ್ಗೆ ಕಾಣ್ತಾ ಇರ್ಬೋದು. ನಾನೀಗ ಝೂಮ್ ಹಾಕಿದ್ದೀನಿ ಇಲ್ಲಿ. 15,000 ಲೆವೆಲ್ 3 ಸೈಕಲ್ ನೀವು ಬೈ ಮಾಡಿಕೊಂಡ್ರೆ ಡೈಲಿ ನಿಮಗೆ 850 ಬರುತ್ತೆ. ವಾರಕ್ಕೆ 5,950 ಬರುತ್ತೆ. ತಿಂಗಳಿಗೆ 25,500 ರೂಪಾಯಿ ಬರುತ್ತೆ. ಹಾಗೆಯೇ ನಿಮಗೆ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 76,500 ಮತ್ತು ಬೋನಸ್ ಎಲ್ಲ ಸೇರಿ ಫ್ರೆಂಡ್ಸ್ ನಿಮಗೆ ತುಂಬ ಅಮೌಂಟ್ ಬರುತ್ತೆ. ಓಕೆನಾ, ಈಗ ನಿಮಗೆ ಪ್ಲ್ಯಾನಿಂಗ್ ಎಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ಈ ಒಂದು ಪ್ಲ್ಯಾನಿಂಗ್ ಅರ್ಥ ಆದ ನಂತರ ನೀವು ಯಾರಿಗಾದ್ರೂ ನಿಮ್ಮ ಒಂದು ಫ್ರೆಂಡ್ಸಿಗೆ ನೀವು ಇನ್ವೈಟ್ ಮಾಡಿದ್ರೆ ಒಬ್ಬರಿಂದ ನೀವು ಜಸ್ಟ್ 300 ರೂಪಾಯಿನ ನೀವು ಇನ್ವೆಸ್ಟ್ ಮಾಡಿಸಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಕೈಲಿ ನಿಮಗೆ 100 ರೂಪೀಸ್ ಸಿಗುತ್ತೆ. ಹಾಗೆಯೇ ಜಸ್ಟ್ ನೀವು ಒಬ್ಬರ ಕೈಲಿ 3,000ನ ಇನ್ವೆಸ್ಟ್ ಮಾಡಿಸಿದ್ರೆ 350 ರೂಪಾಯಿ ರಿವಾರ್ಡ್ ನಿಮಗೆ ಸಿಗುತ್ತೆ. ಹಾಗೆಯೇ ನೀವು 15,000 ಒಬ್ಬನ ಜಾಯಿನ್ ಮಾಡಿಸಿದ್ರೆ 15,000 ಅವ್ರು ಇನ್ವೆಸ್ಟ್ ಮಾಡಿದ್ರೆ 550. ಹಾಗೆ 30,000 ಅವ್ರನ್ನ ಇನ್ವೆಸ್ಟ್ ಮಾಡ್ತು ಅಂದರೆ 800 ರೂಪಾಯಿ. ಹಾಗೆಯೇ ಡೈಲಿ ಅವ್ರಿಗೇನು ಅಮೌಂಟ್ ಬರುತ್ತೆ, ಈಗ ಜಸ್ಟ್ 300 ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡಿದ್ರೆ 15 ರೂಪಾಯಿ ಬರುತ್ತೆ. ಆ ಒಂದು 15 ರೂಪಾಯಲ್ಲಿ ನಿಮಗೆ 12% ಡೈಲಿ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಮೊಬೈಲ್ ಲಾಕ್ ಆಯಿತು. ಈ ರೀತಿಯಾಗಿ ನಿಮಗೆ ಅರ್ನಿಂಗ್ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ಇದು ನಿಮಗೆ ಪರ್ ಮಂತು ಅಂದರೆ ನಿಮಗೆ ಡೈಲಿ ನಿಮಗೆಲ್ಲ ಹೇಳಿದ್ದೀನಿ ಅನಿಸುತ್ತೆ. ಪರ್ ಮಂತ್ ನಿಮಗೆ ಮೊದಲನೇ ಲೆವೆಲಲ್ಲಿ 450 ಕೊಡುತ್ತೆ. ಸೆಕೆಂಡ್ ಲೆವೆಲಲ್ಲಿ 4,800, ಥರ್ಡ್ ಲೆವೆಲಲ್ಲಿ 25,500, ಹಾಗೆ ಫೋರ್ತ್ ಲೆವೆಲಲ್ಲಿ 55,500 ರೂಪಾಯಿ ನಿಮಗಿದು ಕೊಡ್ತಾ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಈಗ ಯಾವ ರೀತಿಯಾಗಿ ನೀವು ಜಾಯ್ನ್ ಆಗೋದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಓಕೆನಾ, ಡಿಸ್ಕ್ರಿಪ್ಷನಲ್ಲಿ ನೇರವಾದ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಅಕೌಂಟ್ ಒಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ಜಸ್ಟ್ ಆ ಒಂದು ಪಾಸ್ವರ್ಡ್ನ ಹಾಕಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಂತರ ಇದೆಲ್ಲ 000 ಇರುತ್ತೆ. ಆಗ ನೀವೇನು ಮಾಡಬೇಕಪ್ಪ ಅಂದರೆ ಎಲ್ಲ 0 ಇದ್ದ ನಂತರ ನೀವು ಜಾಯ್ನ್ ಆಗಿದ ತಕ್ಷಣ ನಾನೊಂದು ವಾಟ್ಸಪ್ ಪ್ರೊಫೈಲ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನನ್ನ ವಾಟ್ಸಪ್ ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಬೇಕಾಗುತ್ತೆ. ಬ್ರೋ, ನಾನೀಗ ನಿಮಗೆ ನಾನು ಶೇರಿಂಗ್ ಎಕನಾಮಿಯಿಂದ ಅದ್ರ ಬಗ್ಗೆ ಅಂತ ಹೇಳಿ ನನಗೊಂದು ಮೆಸೇಜ್ನ ಹಾಕಬೇಕಾಗುತ್ತೆ. ಆ ಒಂದು ಮೆಸೇಜ್ನ ನಾನು ರಿಸೀವ್ ಮಾಡಿದ ತಕ್ಷಣ ಹೇಳ್ಕೊಡ್ತೀನಿ ನಿಮಗೆ ಮುಂದೆ ಯಾವ ರೀತಿಯಾಗಿ ಪ್ರತಿಯೊಂದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಪ್ರತಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆನಾ, ಹಾಗೆ ರೀಚ್ ಆದಮೇಲೆ ಯಾವ ರೀತಿ ನೀವು ಈಗ ಬೈ ಮಾಡ್ಕೋಬೇಕಂದ್ರೆ ರೀಚ್ ಆದಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಎಷ್ಟನ್ನ ಇನ್ವೆಸ್ಟ್ ಮಾಡ್ತೀರಾ, 300 3,000. ಓಕೆ, ನಾನೀಗ ನಿಮಗೆ 3,000 ಹೇಳ್ಕೊಡ್ತೀನಿ. ಓಕೆನಾ, 3,000 ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ.
ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಂಥ ಪೇ ನೌ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ ಇಮೇಲ್ ಕೇಳುತ್ತೆ. ಜಸ್ಟ್ ನಾನು ಇಲ್ಲಿ ನನ್ನೊಂದು ಮೊಬೈಲ್ ನಂಬರ್ ಮತ್ತು ನನ್ನ ಒಂದು ಇಮೇಲ್ ಐ ಡಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನೊಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಹಾಕಿದ ನಂತರ ನಿಮಗೆ ಇಲ್ಲಿ ಯಾವುದೆಲ್ಲಾದ್ರೂ ನೀವು ಪೇ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮೊಂದು ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗು, ವಾಲೆಟ್ ಇದ್ದರೆ ವಾಲೆಟ್, ಅಥವಾ ಪೇ ಲೇಟರ್ ಅಂದರೆ ಇನ್ನೂ ನಿಮಗೆ ICICI ಬ್ಯಾಂಕಲ್ಲಿ ಕೂಡ ಕೊಡ್ತಾರೆ. ಅದರಿಂದ ನೀವು ಇದನ್ನು ಪೇಯನ್ನು ಮಾಡ್ಕೊಬೋದು ಫ್ರೆಂಡ್ಸ್. ಓಕೆನಾ. ಜಸ್ಟು ನೀವು ಇಲ್ಲಿ ಇನ್ವೆಸ್ಟ್ ಅಂತ ಮಾಡ್ತೀನಿ ಅಂದರೆ ಒಳ್ಳೆ ಅರ್ನಿಂಗ್ಸ್ ಇದೆ ಫ್ರೆಂಡ್ಸ್. ಓಕೆನಾ. ನೀವೇನಾದ್ರೆ ಜಾಯ್ನ್ ಆದರೆ ಒಳ್ಳೆಯ ಒಂದು ಅಮೌಂಟನ್ನ ನೀವು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಏನೇ ಒಂದು ಡೌಟ್ ಇದ್ರೂ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.